This question is related to the case study of the BCom 4th SEM. ಸೊ ಈ ಕ್ವೆಶನ್ ಏನಿದೆಯಲ್ಲ ಇದು BCom 4th SEMದು ಕೇಸ್ ಸ್ಟಡಿಗೆ ರಿಲೇಟೆಡ್ ಇದೆ. ಸೊ ಈ ಕೇಸ್ ಸ್ಟಡಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ರಿಲೇಟೆಡ್ ಇದೆ. ಸೊ ದಿಸ್ ಕೇಸ್ ಸ್ಟಡಿ ಈಸ್ ರಿಲೇಟೆಡ್ ಟು ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಚಾಪ್ಟರ್. ಸೊ ಇಲ್ಲಿ ಏನು ಕೊಟ್ಟಿರ್ತಾರೆ, ಒಂದು ಡೇಟಾವನ್ನು ಕೊಟ್ಟಿರ್ತಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಡೇಟಾ ಕೆಳಗೆ ಕೆಲವೊಂದು ಕ್ವೆಶನ್ಸ್ ಕೊಟ್ಟಿರ್ತಾರೆ. ಸೊ ಆ ಕ್ವೆಶನ್ಸ್ಗಳನ್ನು ಆ ಡೇಟಾ ಮೂಲಕ ಸಾಲ್ವ್ ಮಾಡಬೇಕು. ಸೊ ಇಲ್ಲೇನೂ ಸಹ ನಿಮಗೆ ಇಲ್ಲಿ ಡೇಟಾ ಕೊಟ್ಟಿದ್ದಾರೆ. ಎಕ್ಸ್ಪೋರ್ಟ್ ಆಫ್ ಗೂಡ್ಸ್, ಈ ಡೇಟಾದಲ್ಲಿ ಏನಿದೆ, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಬಗ್ಗೆ, ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್, ಗಿಫ್ಟ್ ರಿಸೀವ್ಡ್ ಫ್ರಾಮ್ ಜಪಾನ್, ಕ್ಯಾಪಿಟಲ್ ರಿಸೀವ್ಡ್, ಇಂಪೋರ್ಟ್ ಆಫ್ ಗೂಡ್ಸ್, ಇಂಪೋರ್ಟ್ ಆಫ್ ಸರ್ವಿಸಸ್, ಗಿಫ್ಟ್ ಆಫರ್ಡ್ ಟು ಜಪಾನ್ ಆ್ಯಂಡ್ ಕ್ಯಾಪಿಟಲ್ ಪೇಮೆಂಟ್. ಸೊ ದಿಸ್ ಈಸ್ ದ ಡೇಟಾ ಗಿವನ್. ಸೊ ಇಲ್ಲಿ ಏನು ಸರಕುಗಳ ರಫ್ತು, ಇದರದ್ದು ಅಮೌಂಟ್ 50,000 crore. ಸೇವೆಗಳ ರಫ್ತು, ಇದರದ್ದು ಅಮೌಂಟ್ ಎಷ್ಟು, 20,000 ಸೇವೆಗಳ ರಫ್ತು. ಆಮೇಲೆ 20,000 crore ಸೇವೆಗಳ ರಫ್ತು ಆಗಿದೆ. ಆಮೇಲೆ ಜಪಾನ್ದಿಂದ ಗಿಫ್ಟನ್ನು, ಕೊಡುಗೆಗಳನ್ನು ಪಡೆಯುವುದು ಎಷ್ಟು, 12,000 ಕೋಟಿದು. ಆಮೇಲೆ ಕ್ಯಾಪಿಟಲ್ ರಿಸೀವ್ಡ್, ಬಂಡವಾಳದ ಸ್ವೀಕೃತಿ ಎಷ್ಟು, 18,000 ಕೋಟಿದು. ಆಮೇಲೆ ಇಂಪೋರ್ಟ್ ಆಫ್ ಗೂಡ್ಸ್, ಸರಕುಗಳ ಆಮದು 80,000 ಕೋಟಿ. ಸೇವೆಗಳ ಆಮದು 7,500 ಕೋಟಿದು. ಆಮೇಲೆ ಜಪಾನ್ಗೆ ನೀಡಿದ ಕೊಡುಗೆ ಎಷ್ಟು, 9,000 ಕೋಟಿ. ಆಮೇಲೆ ಬಂಡವಾಳವನ್ನು ಪೇ ಮಾಡೋದು, ಬಂಡವಾಳವನ್ನು ಕೊಡೋದು, ಇದು ಎಷ್ಟು, 3,500 ಕೋಟಿ. ಸೊ ಇದು ಡೇಟಾ ಇದೆ. ಸೊ ಇಲ್ಲಿ ಕೆಳಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಪ್ರಿಪೇರ್ ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅಂದರೆ ಪಾವತಿ ಶಿಲ್ಕಿನ ಚಾಲ್ತಿ ಲೆಕ್ಕ ಮತ್ತು ಬಂಡವಾಳ ಲೆಕ್ಕವನ್ನು ಬರೆಯಿರಿ ಅಂತ. ಸೊ ಇದು ಫಸ್ಟ್ ಕ್ವೆಶನ್. ಆಮೇಲೆ ಸೆಕೆಂಡ್ ಕ್ವೆಶನ್ ಏನಿದೆ, ಡಿಫ್ರೆನ್ಷಿಯೇಟ್ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್ ಐಟಮ್ಸ್. ಅಂದರೆ ಸದೃಶ್ಯ ಮತ್ತು ಅದೃಶ್ಯ ಅಂಶಗಳು ಯಾವ್ಯಾವು ಅಂತ ಇಲ್ಲಿ ಬರಿಬೇಕು. ಸೊ ಫಸ್ಟ್ ಕ್ವೆಶನ್ ಏನಿದೆ, ಪ್ರಿಪೇರ್ ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಸೊ ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ, ಪಾವತಿ ಶಿಲ್ಕಿನ ಚಾಲ್ತಿ ಲೆಕ್ಕ ಮತ್ತು ಬಂಡವಾಳ ಲೆಕ್ಕವನ್ನು ಈ ಡೇಟಾ ಮೂಲಕ, ಈ ಡೇಟಾವನ್ನು ಬಳಸಿ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಆನ್ಸರನ್ನು ಪ್ರಿಪೇರ್ ಮಾಡುವಾಗ ಈ ಡೇಟಾವನ್ನು ಯೂಸ್ ಮಾಡುವುದರಿಂದ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು, ಈ ಡೇಟಾದಲ್ಲಿ ಯಾವ ಐಟಮ್ಸ್ ಕರೆಂಟ್ ಅಕೌಂಟಲ್ಲಿ ಬರ್ತಾವೆ, ಚಾಲ್ತಿ ಲೆಕ್ಕದಲ್ಲಿ ಯಾವ ಅಂಶಗಳು ಬರ್ತಾವೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಯಾವ ಅಂಶಗಳು ಬಂಡವಾಳ ಲೆಕ್ಕದಲ್ಲಿ ಬರ್ತಾವೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಚಾಲ್ತಿ ಲೆಕ್ಕದಲ್ಲಿ ಯಾವ ಅಂಶಗಳು ಬರ್ತಾವೆ, ಬಂಡವಾಳ ಲೆಕ್ಕದಲ್ಲಿ ಯಾವ ಅಂಶಗಳು ಬರ್ತಾವೆ ಅಂತ ನೆಕ್ಸ್ಟ್ ಇದರಲ್ಲಿ ಐತಿ. ಸೊ ನೋಡ್ರಿ ಇಲ್ಲಿ, ಸೊ ಚಾಲ್ತಿ ಲೆಕ್ಕಕ್ಕೆ ರಿಲೇಟೆಡ್ ಇದು ಯಾವ್ಯಾವ ಅಂತ, ಸರಕುಗಳ ಆಮದು ರಫ್ತು ಬರ್ತೈತಿ, ಇದು ಮೊದಲನೇ ಅಂಶ. ಚಾಲ್ತಿ ಲೆಕ್ಕಕ್ಕೆ ರಿಲೇಟೆಡ್, ಕರೆಂಟ್ ಅಕೌಂಟ್ಗೆ ರಿಲೇಟೆಡ್ ಫಸ್ಟ್ ಪಾರ್ಟ್ ಏನು, ಸರಕುಗಳ ಆಮದು ರಫ್ತು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಗೂಡ್ಸ್. ಸೆಕೆಂಡ್ ಅಂಶ, ಎರಡನೇ ಅಂಶ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಸರ್ವಿಸಸ್, ಸೇವೆಗಳ ಆಮದು ರಫ್ತು. ಮೂರನೇ ಅಂಶ, ಇಂಟ್ರೆಸ್ಟ್ ರಿಸೀವ್ಡ್ ಆ್ಯಂಡ್ ಇಂಟ್ರೆಸ್ಟ್ ಪೇಡ್. ಅಂದರೆ ಸಾಲಗಳ ಮೇಲೆ ಬಡ್ಡಿಯನ್ನು ಸ್ವೀಕರಿಸುವುದು, ಇಲ್ಲಾಂದರೆ ಬಡ್ಡಿಯನ್ನು ಕೊಡೋದು, ಇದು ಸಹ ಬರ್ತೈತಿ. ಆಮೇಲೆ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಡ್ ರಿಸೀವ್ಸ್, ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಪೇಡ್. ಅಂದರೆ ಏಕಮುಖಿ ವರ್ಗಾವಣೆಗಳ ಸ್ವೀಕೃತಿ ಹಾಗೂ ಏಕಮುಖಿ ವರ್ಗಾವಣೆಗಳ ಪಾವತಿಗಳು ಬರ್ತವೆ. ಸೊ ಇವು 4 ಅಂಶಗಳು ಚಾಲ್ತಿ ಲೆಕ್ಕಕ್ಕೆ ಸಂಬಂಧಿಸಿದ. ಆದರೆ ಈ ಚಾಲ್ತಿ ಲೆಕ್ಕದಲ್ಲಿ ಸ್ವೀಕೃತಿಗಳಲ್ಲಿ ಯಾವ್ಯಾವ ಬರ್ತಾವೆ, ಪಾವತಿಗಳಲ್ಲಿ ಯಾವ್ಯಾವ ಬರ್ತಾವೆ ಅದನ್ನು ಮತ್ತೆ ನಾವು ಡಿವೈಡ್ ಮಾಡಬೇಕು. ಅಂದರೆ ಕ್ರೆಡಿಟ್ ಸೈಡ್ ಯಾವ ಐಟಮ್ಸ್ ಬರ್ತಾವೆ, ಡೆಬಿಟ್ ಸೈಡ್ ಯಾವ ಐಟಮ್ಸ್ ಬರ್ತಾವೆ ಅಂತ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಅಂದರೆ ಏನು, ಯಾವ ಕಾರಣಗಳಿಂದ ನಮಗೆ ಬೇರೆ ದೇಶಗಳಿಂದ ಹಣವು ಬರುತ್ತದೆ, ಹಣದ ಸ್ವೀಕೃತಿ ಆಗುತ್ತದೆ, ಇದಕ್ಕೆ ಕ್ರೆಡಿಟ್ ಸೈಡ್ ಬರಿಬೇಕು. ಆಮೇಲೆ ಯಾವ ಕಾರಣಗಳಿಂದ ಹಣವು ನಮ್ಮ ದೇಶದಿಂದ ಹೋಗುತ್ತದೆ, ಇದಕ್ಕೆ ಡೆಬಿಟ್ ಸೈಡ್ ಬರಿಬೇಕು. ಸೊ ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಸೈಡ್ ಏನು ಬರ್ತೈತಿ, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಬರ್ತೈತಿ.
ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ನೂ ಸಹ ಬರ್ತೈತಿ. ಯಾಕೆಂದರೆ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡಿದರೆ ನಮಗೆ ಹಣ ಸಿಗ್ತೈತಿ. ಸೊ ಅದರಿಂದ ಇವು 2 ಅಂಶಗಳು ಕ್ರೆಡಿಟ್ ಸೈಡ್ ಬರ್ತಾವೆ. ಆಮೇಲೆ ಅದರ ಜೊತೆ ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ಬೇರೆ ದೇಶದವರಿಗೆ ನಾವು ಸಾಲವನ್ನು ನೀಡಿದಾಗ ಅದರ ಮೇಲೆ ನಮಗೆ ಸಿಗುವ ಬಡ್ಡಿ ಸಿಗತ್ತೆಲ್ಲ, ಸೊ ಅದು ನಮಗೆ ಹಣ ದೊರೆಯುವ ಹಾಗೆ, ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ಬರೀಬೇಕು. ಆಮೇಲೆ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಅಂದರೆ ಏನು, ಏಕಮುಖಿ ವರ್ಗಾವಣೆಗಳು ಅಂದರೆ ಏನಾದರೂ ಗಿಫ್ಟ್, ಡೊನೇಷನ್ಸ್, ಸಬ್ಸಿಡೀಸ್ ಏನಾದರೂ ಬೇರೆ ದೇಶಗಳಿಂದ ನಮಗೆ ಸಿಕ್ತು, ಗಿಫ್ಟ್ ಸಿಕ್ಕು ಹಣದ ರೂಪದಲ್ಲಿ, ಡೊನೇಷನ್ ಸಿಕ್ಕು, ಆಮೇಲೆ ಯುದ್ಧದ ಪರಿಹಾರದ ರೂಪದಲ್ಲಿ ಏನಾದರೂ ಹಣ ಬೇರೆ ದೇಶದಿಂದ ಸಿಕ್ತು ಅಂದರೆ ಇಂಥ ಹಣಕ್ಕೆ ಕ್ರೆಡಿಟ್ ಸೈಡ್ ಬರೀಬೇಕು. ಆಮೇಲೆ ಅಂಥ ಹಣವನ್ನು ನಾವು ಕೊಟ್ಟಿದ್ದರೆ ಇದಕ್ಕೆ ಡೆಬಿಟ್ ಸೈಡ್ ಬರೀಬೇಕು. ಸೊ ಅದರ ಜೊತೆ ಇಂಪೋರ್ಟ್ ಆಫ್ ಗೂಡ್ಸ್ನೂ ಸಹ ಡೆಬಿಟ್ ಸೈಡ್ ಬರ್ತಾವೆ, ಪಾವತಿಗಳಲ್ಲಿ ಬರ್ತಾವೆ. ಯಾಕಂದರೆ ಸರಕುಗಳನ್ನು ಆಮದು ಮಾಡಿಕೊಳ್ಳೋದ್ರಿಂದ ನಾವು ಅವರಿಗೆ ಪೇ ಮಾಡಬೇಕು. ಸೊ ಇಂಪೋರ್ಟ್ ಆಫ್ ಗೂಡ್ಸ್, ಇಂಪೋರ್ಟ್ ಆಫ್ ಸರ್ವಿಸಸ್, ಇಂಟ್ರೆಸ್ಟ್ ಪೇಡ್, ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಪೇಡ್, ಇವು 4 ಅಂಶಗಳು ಚಾಲ್ತಿ ಲೆಕ್ಕದ ಪಾವತಿ ಭಾಗದಲ್ಲಿ ಬರ್ತವೆ. ಸೊ ಚಾಲ್ತಿ ಲೆಕ್ಕಕ್ಕೆ ನಾವು ಮೊದಲು 2 ಭಾಗಗಳಲ್ಲಿ ಡಿವೈಡ್ ಮಾಡಬೇಕು, ಕ್ರೆಡಿಟ್ ಸೈಡ್ ಮತ್ತು ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡಲ್ಲಿ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಬರ್ತೈತಿ, ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್, ಇಂಟ್ರೆಸ್ಟ್ ರಿಸೀವ್ಡ್, ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ರಿಸೀವ್ಡ್ ಬರ್ತಾವೆ. ಡೆಬಿಟ್ ಸೈಡಲ್ಲಿ ಇಂಪೋರ್ಟ್ ಆಫ್ ಗೂಡ್ಸ್, ಇಂಪೋರ್ಟ್ ಆಫ್ ಸರ್ವಿಸಸ್, ಇಂಟ್ರೆಸ್ಟ್ ಪೇಡ್, ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಪೇಡ್ ಬರ್ತಾವೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ದ ಕರೆಂಟ್ ಅಕೌಂಟ್. ಸೊ ಇದು ಫಸ್ಟ್ ಪಾರ್ಟ್. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ಏನೇನು ಬರ್ತಾವೆ ಅಂದರೆ ಲೋನ್ ರಿಸೀವ್ಡ್, ಆಮೇಲೆ ಲೋನ್ ಗಿವನ್, ಗೋಲ್ಡ್ ರಿಸೀವ್ಡ್, ಗೋಲ್ಡ್ ಗಿವನ್, ಕ್ಯಾಪಿಟಲ್ ರಿಸೀವ್ಡ್, ಕ್ಯಾಪಿಟಲ್ ಪೇಡ್, ಇವು 3 ಅಂಶಗಳು ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತಾವೆ. ಬಂಡವಾಳ ಲೆಕ್ಕದಲ್ಲಿ ಸಾಲಗಳನ್ನು ಪಡೆಯುವುದು ಮತ್ತು ಸಾಲಗಳನ್ನು ಕೊಡುವುದು ಬಗ್ಗೆ ಬರ್ತೈತಿ. ಆಮೇಲೆ ಗೋಲ್ಡ್, ಚಿನ್ನವನ್ನು ಪಡೆಯುವುದು, ಚಿನ್ನವನ್ನು ಕೊಡುವುದು, ಇದು ಸಹ ಬರ್ತೈತಿ. ಆಮೇಲೆ ಬಂಡವಾಳವನ್ನು ಪಡೆಯುವುದು, ಬಂಡವಾಳವನ್ನು ಕೊಡುವುದು, ಇದು ಸಹ ಬರ್ತೈತಿ. ಆದರೆ ಇದೆಲ್ಲರನ್ನೂ ಸಹ ಕ್ರೆಡಿಟ್ ಮತ್ತು ಡೆಬಿಟ್ ಪಾರ್ಟನ್ನು ಕ್ರಿಯೇಟ್ ಮಾಡಬೇಕು. ಕ್ರೆಡಿಟಲ್ಲಿ ಏನು ಬರ್ತಾವೆ, ಯಾವ ಅಂಶಗಳು ನಮಗೆ ಬಂದಿದ್ದಾವೆ, ಯಾವ ಕಾರಣಗಳಿಂದ ಹಣದ ಪಾವತಿ ನಮಗೆ ಸಿಕ್ಕಿದೆ ಅಂತ. ಸೊ ಲೋನ್ ರಿಸೀವ್ಡ್ ಏನಿದೆಯಲ್ಲ, ಲೋನ್ಗಳನ್ನು ನಾವು ಪಡೆದೇವಿಲ್ಲ, ಸೊ ಅದನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಆಮೇಲೆ ಲೋನ್ಗಳನ್ನು ಕೊಡುವುದಕ್ಕೆ ಅದನ್ನು ಡೆಬಿಟ್ ಸೈಡ್ ಬರೀಬೇಕು. ಆಮೇಲೆ ಗೋಲ್ಡನ್ನು ಪಡೆಯುವುದು, ಗೋಲ್ಡನ್ನು ಪಡೆಯುವುದು ಇದಕ್ಕೆ ಕ್ರೆಡಿಟ್ ಸೈಡ್, ಗೋಲ್ಡನ್ನು ನೀಡುವುದು ಇದಕ್ಕೆ ಡೆಬಿಟ್ ಸೈಡ್. ಆಮೇಲೆ ಕ್ಯಾಪಿಟಲ್ ರಿಸೀವ್ಡ್, ಬಂಡವಾಳವನ್ನು ಪಡೆಯುವುದು, ಇದಕ್ಕೆ ಕ್ರೆಡಿಟ್ ಸೈಡ್ ಬರೀಬೇಕು. ಬಂಡವಾಳವನ್ನು ಕೊಡುವುದು, ಇದಕ್ಕೆ ಡೆಬಿಟ್ ಸೈಡ್ ಬರೀಬೇಕು. ಸೊ ಇಲ್ಲಿ ಚಾಲ್ತಿ ಮತ್ತು ಕ್ಯಾಪಿಟಲ್ ಅಕೌಂಟ್ ಬಂಡವಾಳ ಲೆಕ್ಕ ಪ್ರಿಪ್ರೇಷನ್ ಆಯಿತು. ಇಲ್ಲಿ ನೀವು ಇದು ಜಿಸ್ಟ್ ಯಾವ ಅಂಶಗಳು ಕರೆಂಟ್ ಅಕೌಂಟಲ್ಲಿ ಬರ್ತಾವೆ, ಯಾವ ಅಂಶಗಳು ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತಾವಂತ ಒಂದು ಜಿಸ್ಟಾಗಿ ಹೇಳೀನಿ. ಈಗ ನೀವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಕೇಸ್ ಸ್ಟಡಿ ಕ್ವೆಶನ್ಸ್ದು ಆನ್ಸರ್ ಪ್ರಿಪೇರ್ ಮಾಡುವಾಗ ಆ ಆನ್ಸರನ್ನು 3 ಚಾರ್ಟ್ಸಲ್ಲಿ ಪ್ರಿಪೇರ್ ಮಾಡಬೇಕು. 3 ಚಾರ್ಟ್ಸ್ಗಳಲ್ಲಿ. ಫಸ್ಟ್ ಚಾರ್ಟ್ ಈಸ್ ರಿಲೇಟೆಡ್ ಟು ದ ಕರೆಂಟ್ ಅಕೌಂಟ್, ಸೆಕೆಂಡ್ ಚಾರ್ಟ್ ಈಸ್ ರಿಲೇಟೆಡ್ ಟು ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಚಾರ್ಟ್ ಈಸ್ ರಿಲೇಟೆಡ್ ಟು ಬೋತ್ ಕರೆಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಸೊ ಫಸ್ಟ್ ಚಾರ್ಟ್ ಕರೆಂಟ್, ಸೆಕೆಂಡ್ ಚಾರ್ಟ್ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಚಾರ್ಟ್ ಬೋತ್ ಕರೆಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಫಸ್ಟ್ ಚಾರ್ಟ್ ನಾವು ಪ್ರಿಪೇರ್ ಮಾಡೀವಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಡೇಟಾ, ಬೈ ಯೂಸಿಂಗ್ ದಿಸ್ ಅಬೌವ್ ಡೇಟಾ ವಿ ಆರ್ ಪ್ರಿಪೇರಿಂಗ್ ಫಸ್ಟ್ ಆಫ್ ಆಲ್ ದ ಕರೆಂಟ್ ಅಕೌಂಟ್, ಚಾಲ್ತಿ ಲೆಕ್ಕವನ್ನು ಪ್ರಿಪೇರ್ ಮಾಡಬೇಕು. ಸೊ ಚಾಲ್ತಿ ಲೆಕ್ಕವನ್ನು ಪ್ರಿಪೇರ್ ಮಾಡಿದಾಗ ಇಲ್ಲಿ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಬೇಕು ಚಾಲ್ತಿ ಲೆಕ್ಕವನ್ನು. ಫಸ್ಟ್ ಕ್ರೆಡಿಟ್ ಸೈಡ್, ಸೆಕೆಂಡ್ ಡೆಬಿಟ್ ಸೈಡ್. ಕ್ರೆಡಿಟ್ ಅಂದರೆ ಯಾವ ಕಾರಣಗಳಿಂದ ನಮಗೆ ಸ್ವೀಕೃತಿಗಳು ಆಗಿದಾವಂತ, ಯಾವ ಕಾರಣಗಳಿಂದ ಹಣವು ನಮ್ಮ ದೇಶಕ್ಕೆ ಬಂದಿದೆ ಅವುಗಳನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಯಾವ ಕಾರಣಗಳಿಂದ ಹೋಗಿದೆ ಅದನ್ನು ಡೆಬಿಟ್ ಸೈಡ್ ಬರೀಬೇಕು. ಸೊ ಇಲ್ಲಿ ನೋಡ್ರಿ ಪರ್ಟಿಕ್ಯುಲರ್ಸ್ ಡೇಟಾ ನೋಡ್ರಿ. ಫಸ್ಟ್ ಡೇಟಾ ಏನಿದೆ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್, ಸರಕುಗಳ ರಫ್ತು ಎಷ್ಟು 50,000 ಕೋಟಿ. ಸೊ ಈ ಸರಕುಗಳ ರಫ್ತು ಕರೆಂಟ್ ಅಕೌಂಟ್ಗೆ ರಿಲೇಟೆಡ್. ಸರಕುಗಳ ರಫ್ತು ಇದು ಚಾಲ್ತಿ ಲೆಕ್ಕಕ್ಕೆ ರಿಲೇಟೆಡ್. ಚಾಲ್ತಿ ಲೆಕ್ಕದಲ್ಲಿ ಮತ್ತೆ
ಸ್ವೀಕೃತಿಗಳಿಗೆ ರಿಲೇಟೆಡ್ ಇದೆ. ಸೊ ಚಾಲ್ತಿ ಲೆಕ್ಕದಲ್ಲಿ ಇದು ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ರಿಸೀಟ್ಸ್. ಸೊ ದ್ಯಾಟ್ ಈಸ್ ವೈ ದ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಹ್ಯಾವ್ ಬೀನ್ ಪ್ಲೇಸ್ಡ್ ಇನ್ ದ ಕ್ರೆಡಿಟ್ ಸೈಡ್. ಸೊ ಎಕ್ಸ್ಪೋರ್ಟ್ ಆಫ್ ಗುಡ್ಸ್ ಸರಕುಗಳ ರಫ್ತು ಏನಿದೆಲ್ಲ ಇದಕ್ಕೆ ಚಾಲ್ತಿ ಲೆಕ್ಕದ ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಎಕ್ಸ್ಪೋರ್ಟ್ ಆಫ್ ಗುಡ್ 50,000 ಕ್ರೆಡಿಟ್ ಸೈಡ್ ಬರ್ದೇವಿ. ಅದೇ ಥರ ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ ಏನಿದೆಲ್ಲ ಅದನ್ನು ಸಹ ಕ್ರೆಡಿಟ್ ಸೈಡ್ ಬರಿಬೇಕು. ಸೊ ಇದು ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ ಕ್ರೆಡಿಟ್ ಸೈಡ್ ಬರ್ದೇವಿ 20,000 ಕೋಟಿ. ಥರ್ಡ್ ಪಾಯಿಂಟ್, ಗಿಫ್ಟ್ ರಿಸೀವ್ಡ್ ಫ್ರಾಮ್ ಜಪಾನ್. ಅಂದರೆ ಜಪಾನ್ದಿಂದ ನಮಗೆ ಗಿಫ್ಟ್ ಸಿಗ್ತಾ ಇದೆ. ಎಷ್ಟು? 12,000 ಕೋಟಿದು. ಸೊ ಇದನ್ನು ಸಹ ಕರೆಂಟ್ ಅಕೌಂಟ್ದು ಕ್ರೆಡಿಟ್ ಸೈಡ್ ಬರಿಬೇಕು. ಸೊ ಇದು ಸಹ ಕ್ರೆಡಿಟ್ ಸೈಡ್ ಬರ್ದೇವಿ. ಆಮೇಲೆ ಫೋರ್ತ್ ಪಾಯಿಂಟ್ ಏನಿದೆಯಲ್ಲ ಕ್ಯಾಪಿಟಲ್ ರಿಸೀವ್ಡ್. ಸೊ ಫೋರ್ತ್ ಪಾಯಿಂಟ್ ಕ್ಯಾಪಿಟಲ್ ರಿಸೀವ್ಡ್ ಏನಿದೆಯಲ್ಲ ಇದು ಕರೆಂಟ್ ಅಕೌಂಟಲ್ಲಿ ಬರುವುದಿಲ್ಲ, ಇದು ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತೈತಿ. ಸೊ ಆದ್ದರಿಂದ ಇದಕ್ಕೆ ಕ್ಯಾಪಿಟಲ್ ಅಕೌಂಟಲ್ಲಿ ಹಾಕಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ರಿಸೀವ್ಡ್ ಅಂತಿದೆಯಲ್ಲ ಇದನ್ನು ಕ್ಯಾಪಿಟಲ್ ಅಕೌಂಟ್ದು ಕ್ರೆಡಿಟ್ ಸೈಡ್ ಬರೀಬೇಕು. ಯಾಕೆಂದರೆ ನಮಗೆ ಅಷ್ಟು ಬಂಡವಾಳ ನಮಗೆ ಸಿಗ್ತಾ ಇದೆ. ಎಷ್ಟು? 18,000 ಕೋಟಿದು. ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ಯಾವ ಅಕೌಂಟಲ್ಲಿ? ಕ್ಯಾಪಿಟಲ್ ಬಂಡವಾಳ ಲೆಕ್ಕದಲ್ಲಿ ಬರೀಬೇಕು. ಆಮೇಲೆ ನೆಕ್ಸ್ಟ್ ಐಟಮ್ ಏನಿದೆ ಇಂಪೋರ್ಟ್ ಆಫ್ ಗೂಡ್ಸ್. ಫಿಫ್ತ್ ಐಟಮ್ ಇಂಪೋರ್ಟ್ ಆಫ್ ಗೂಡ್ಸ್. ಸೊ ಇಂಪೋರ್ಟ್ ಆಫ್ ಗೂಡ್ಸ್ ಏನಿದೆಲ್ಲ ಇದು ಸಹ ಕರೆಂಟ್ ಅಕೌಂಟ್ಗೆ ಚಾಲ್ತಿ ಲೆಕ್ಕಕ್ಕೆ ರಿಲೇಟೆಡ್ ಇದೆ. ಆದರೆ ಚಾಲ್ತಿ ಲೆಕ್ಕದಲ್ಲಿ ಇದು ಡೆಬಿಟ್ ಸೈಡ್ ಬರ್ತಾಯಿದೆ, ಕ್ರೆಡಿಟ್ ಸೈಡ್ ಬರುವುದಿಲ್ಲ. ಯಾಕೆಂದರೆ ನಾವು ಸರಕುಗಳನ್ನು ಆಮದು ಮಾಡಿಕೊಳ್ಳುವುದರಿಂದ ನಾವು ಹಣವನ್ನು ಬೇರೆ ದೇಶಕ್ಕೆ ಕೊಡಬೇಕು, ಬೇರೆ ದೇಶದವರಿಗೆ ಕೊಡಬೇಕು. ಸೊ ಆದ್ದರಿಂದ ಇಂಪೋರ್ಟ್ ಆಫ್ ಗೂಡ್ಸ್ ಏನಿದೆಲ್ಲ ಇದು ಕರೆಂಟ್ ಅಕೌಂಟ್ದು ಡೆಬಿಟ್ ಸೈಡ್ ಬರ್ತೈತಿ. ಎಷ್ಟು? 80,000. ಸೊ ನೆಕ್ಸ್ಟ್ ಏನಿದೆ ಸಿಕ್ಸ್ತ್ ಪಾಯಿಂಟ್ ಇಂಪೋರ್ಟ್ ಆಫ್ ಸರ್ವಿಸಸ್. ಸೊ ಇದು ಸಹ ಕರೆಂಟ್ ಅಕೌಂಟ್ದು ಡೆಬಿಟ್ ಸೈಡ್ ಬರ್ತೈತಿ. ಆಮೇಲೆ ಸೆವೆಂತ್ ಪಾಯಿಂಟ್ ಗಿಫ್ಟ್ ರಿಸೀವ್ಡ್ ಟು ಜಪಾನ್. ಗಿಫ್ಟ್ ಆಫರ್ಡ್ ಟು ಜಪಾನ್ ಅಂದರೆ ಜಪಾನ್ಗೆ ನೀಡುವ ಜಪಾನ್ಗೆ ನೀಡುವ ಸಹಾಯಧನ ಅಥವಾ ಕೊಡುಗೆ. ಎಷ್ಟು? 9,000 ಕೋಟಿ. ಇದು ಸಹ ಕರೆಂಟ್ ಅಕೌಂಟ್ದು ಡೆಬಿಟ್ ಸೈಡ್ ಬರ್ತೈತಿ. ಸೊ ಇದು ಡೆಬಿಟ್ ಸೈಡ್ ಆಯಿತು. ಆಮೇಲೆ ಲಾಸ್ಟ್ ಪಾಯಿಂಟ್ ಕ್ಯಾಪಿಟಲ್ ಪೇಮೆಂಟ್ ಏನಿದೆಯಲ್ಲ ಸೊ ದಿಸ್ ಪಾರ್ಟ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಪೇಮೆಂಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಕ್ಯಾಪಿಟಲ್ ಅಕೌಂಟ್, ಬಟ್ ಅಂಡರ್ ಕ್ಯಾಪಿಟಲ್ ಅಕೌಂಟ್ ಇಟ್ ಈಸ್ ರಿಲೇಟೆಡ್ ಟು ಡೆಬಿಟ್ ಸೈಡ್. ಆದರೆ ಇಲ್ಲಿ ಯಾಕೆ ಅಂದರೆ ಇಲ್ಲಿ ನಾವು ಬಂಡವಾಳವನ್ನು ಪೇ ಮಾಡ್ತಾ ಇದ್ದೀವಿ, ಬೇರೆ ದೇಶದವರಿಗೆ ಪೇ ಮಾಡ್ತಾ ಇದ್ದೀವಿ. ಸೊ ಆದ್ದರಿಂದ ಕ್ಯಾಪಿಟಲ್ ಪೇಮೆಂಟ್ ಏನಿದೆಯಲ್ಲ ಸೊ ಈ ಅಂಶ ಬಂಡವಾಳ ಲೆಕ್ಕದ ಡೆಬಿಟ್ ಸೈಡ್ ಬರ್ತೈತಿ. ಸೊ ಇದು ಡೆಬಿಟ್ ಸೈಡ್ ನಾವು ಬರ್ದೇವಿ. ಸೊ ಅಗೇನ್ ಇಲ್ಲಿ ಮತ್ತೆ ಸೊ ಹೀಗೆ ಈ ಡೇಟಾದಲ್ಲಿ ಯಾವ ಐಟಮ್ಸ್ ಕರೆಂಟ್ ಅಕೌಂಟಲ್ಲಿ ಬರ್ತಾವೆ ಅಗೇನ್ ಮತ್ತು ಕರೆಂಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಯಾವ್ಯಾವ ಬರ್ತಾವೆ, ಡೆಬಿಟ್ ಸೈಡ್ ಯಾವ್ಯಾವ ಬರ್ತಾವೆ ಅದನ್ನು ಬರಿಬೇಕು. ಆಮೇಲೆ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ ಅಂಶಗಳು ಬರ್ತಾವೆ ಅದನ್ನು ಸಿಲೆಕ್ಟ್ ಮಾಡಿ ಅಗೇನ್ ಕ್ಯಾಪಿಟಲ್ ಅಕೌಂಟಲ್ಲಿ ಅದು ಕ್ರೆಡಿಟ್ ಸೈಡ್ ಬರ್ತೈತಿ ಅಥವಾ ಡೆಬಿಟ್ ಸೈಡ್ ಬರ್ತೈತಿ ಅದನ್ನು ಬರಿಬೇಕು. ಈಗ ಈ ಥರ ಚಾರ್ಟ್ ಪ್ರಿಪೇರ್ ಮಾಡಿದ ಮೇಲೆ ಇಲ್ಲಿ ಪ್ಲಸ್ ಮಾಡಬೇಕು. ಇಲ್ಲಿ ಟೋಟಲ್ ರಿಸೀವ್ಟ್ಸ್ಗಳನ್ನು ಪ್ಲಸ್ ಮಾಡಬೇಕು. ಎಷ್ಟು? ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ 50,000, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ 50,000 crore, ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ 20,000 crore ಪ್ಲಸ್ ಗಿಫ್ಟ್ ರಿಸೀವ್ಡ್ ಫ್ರಾಮ್ ಜಪಾನ್ 12,000 crore. ಸೊ 50,000, 20,000 ಪ್ಲಸ್ 12,000 crore ಇಸ್ ಈಕ್ವಲ್ಸ್ ಟು 82,000 crore ಆಯಿತು. ಇದು ಕ್ರೆಡಿಟ್ ಸೈಡ್. ಟೋಟಲ್ ಕ್ರೆಡಿಟ್ ಎಷ್ಟು? 82,000 crore. ಆಮೇಲೆ ನೆಕ್ಸ್ಟ್ ಡೆಬಿಟ್ ಸೈಡ್. ಡೆಬಿಟಲ್ಲಿ ಇಂಪೋರ್ಟ್ ಆಫ್ ಗೂಡ್ಸ್ 80,000 crore ಪ್ಲಸ್ ಇಂಪೋರ್ಟ್ ಆಫ್ ಸರ್ವಿಸಸ್ 7,500 crore ಪ್ಲಸ್ ಗಿಫ್ಟ್ ಪೇಡ್ ಟು ಜಪಾನ್ 9,000 crore. ಸೊ 80,000 ಪ್ಲಸ್ 7,500 ಪ್ಲಸ್ 9,000 crore ಇಸ್ ಈಕ್ವಲ್ಸ್ ಟು 96,500 crore. ಸೊ ಇದು ಟೋಟಲ್ ಪೇಮೆಂಟ್. ಟೋಟಲ್ ರಿಸೀವ್ಡ್ 82,000, ಟೋಟಲ್ ಪೇಮೆಂಟ್ 96,500. ಸೊ ಇಲ್ಲಿ ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಏನಿದೆ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ಈಕ್ವಲ್ಸ್ ಟು ಕ್ರೆಡಿಟ್ ಮೈನಸ್ ಡೆಬಿಟ್ ಮಾಡಬೇಕು. ಕ್ರೆಡಿಟ್ ಮೈನಸ್ ಡೆಬಿಟ್. ಸೊ ಕ್ರೆಡಿಟ್ ಎಷ್ಟಿದೆ? 82,000 crore ಮೈನಸ್ ಡೆಬಿಟ್ ಎಷ್ಟಿದೆ? 96,500 crore.
ಆನ್ಸರ್ ಎಷ್ಟು ಬಂತು minus 14,500. ಸೊ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಶನ್ ಏನಿದೆ minus 14,500 crore. ಅಂದರೆ ಕರೆಂಟ್ ಅಕೌಂಟಲ್ಲಿ ಚಾಲ್ತಿ ಲೆಕ್ಕದಲ್ಲಿ ಆದಾಯಕ್ಕಿಂತ ನಮ್ಮದು ಖರ್ಚು ಜಾಸ್ತಿ ಆಗಿದೆ. ಎಷ್ಟು 14,500 ಕೋಟಿ ಹೆಚ್ಚು ನಮ್ಮದು ಖರ್ಚಾಗಿದೆ, ಆದಾಯ ಅಷ್ಟು ಕಡಿಮೆ ಬಂದಿದೆ ಎಂದರ್ಥ. ಸೊ ಇದು ಕರೆಂಟ್ ಅಕೌಂಟ್ ಪ್ರಿಪರೇಷನ್ ಆಯಿತು, ಚಾಲ್ತಿ ಲೆಕ್ಕದ ಪ್ರಿಪರೇಷನ್ ಆಯಿತು. ಈಗ ನೆಕ್ಸ್ಟ್ ಬಂಡವಾಳ ಲೆಕ್ಕ. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು 2 ಐಟಮ್ಸ್ಗಳನ್ನು ಹಾಕಿವಿ, ಕ್ಯಾಪಿಟಲ್ ರಿಸೀವ್ಡ್ ಮತ್ತು ಕ್ಯಾಪಿಟಲ್ ಪೇಮೆಂಟ್. ಸೊ ಕ್ಯಾಪಿಟಲ್ ರಿಸೀವ್ಡ್ ಎಷ್ಟು 18,000, ಕ್ಯಾಪಿಟಲ್ ಪೇಮೆಂಟ್ 3,500 crore. ಸೊ ಇದರದ್ದು ಸಹ ಟೋಟಲ್ ಮಾಡಬೇಕು. ಎಷ್ಟು 18,000 ಟೋಟಲ್ ಆಯಿತು, ರಿಸೀಟ್ಸ್ ಟೋಟಲ್ ಪೇಮೆಂಟ್ನೂ ಸಹ 3,500 crore. ಸೊ ಇದು ಟೋಟಲ್ ಆದ ನಂತರ ಮತ್ತೆ ಫಾರ್ಮ್ಯುಲಾ ಹಚ್ಚಿ ಫೈನಲ್ ರಿಸಲ್ಟ್ ಕಳಿಬೇಕು. ಸೊ ಫೈನಲ್ ರಿಸಲ್ಟ್ಗೆ ಏನು ಫಾರ್ಮುಲಾ ಇದೆ, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಈಕ್ವಲ್ಸ್ ಟು ಕ್ರೆಡಿಟ್ ಮೈನಸ್ ಡೆಬಿಟ್. ಸೊ ಕ್ರೆಡಿಟ್ ಮೈನಸ್ ಡೆಬಿಟಲ್ಲಿ ಕ್ರೆಡಿಟ್ ಎಷ್ಟು 18,000 ಕೋಟಿ ಮೈನಸ್ ಡೆಬಿಟ್ ಎಷ್ಟು 3,500 crore, 3,500 ಕೋಟಿ. ಫೈನಲ್ ಆನ್ಸರ್ ಎಷ್ಟು 18,000 ಮೈನಸ್ 3,500 crore ಈಸ್ ಈಕ್ವಲ್ಸ್ ಟು 14,500 crore. ಸೊ ಇದು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ರಿಸಲ್ಟ್. ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ರಿಸಲ್ಟ್ ಎಷ್ಟು ಬಂತು minus 14,500, ಕ್ಯಾಪಿಟಲ್ ಅಕೌಂಟ್ದು ಪ್ಲಸ್ 14,500. ಸೊ ಇಲ್ಲಿ ಕರೆಂಟ್ ಅಕೌಂಟ್ದು ಪ್ರಿಪರೇಷನ್ನು ಆಯಿತು, ಕ್ಯಾಪಿಟಲ್ ಅಕೌಂಟ್ದು ಸಹ ಪ್ರಿಪರೇಷನ್ ಆಯಿತು. ಈಗ ಮೂರನೇ ಚಾರ್ಟ್ ಏನಿದೆ ಬೋತ್ ಕರೆಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ಗೆ ರಿಲೇಟೆಡ್ ಇದೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ಥರ್ಡ್ ಚಾರ್ಟ್ಗೂ ಸಹ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಬೇಕು, ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್. ಸೊ ಕ್ರೆಡಿಟ್ ಸೈಡಲ್ಲಿ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ಕ್ರೆಡಿಟ್, ಟೋಟಲ್ ಕ್ರೆಡಿಟ್ಸ್, ಟೋಟಲ್ ರಿಸೀಟ್ ಬರೀಬೇಕು. ಆಮೇಲೆ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ಡೆಬಿಟ್ ಬರೀಬೇಕು, ಡೆಬಿಟ್ ಸೈಡ್ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬರೀಬೇಕು. ಸೊ ಇಲ್ಲಿ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ಕ್ರೆಡಿಟ್ ಎಷ್ಟಿದೆ 82,000 crore ಇದೆ ಟೋಟಲ್. ಆಮೇಲೆ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ಟೋಟಲ್ ರಿಸೀಪ್ಟ್ಸ್ ಎಷ್ಟದಾವು 18,000 crore. ಸೊ ಕರೆಂಟ್ ಅಕೌಂಟ್ BOP 82,000 crore, ಕ್ಯಾಪಿಟಲ್ ಅಕೌಂಟ್ BOP 18,000 crore. ಸೊ ಟೋಟಲ್ ಗ್ರ್ಯಾಂಡ್ ಟೋಟಲ್ 1 lakh crore. ಸೊ ಇದು ರಿಸೀಪ್ಟ್ಸ್, ಟೋಟಲ್ ರಿಸೀಪ್ಟ್ಸ್ ಆಫ್ ಕರೆಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಸೊ ನೆಕ್ಸ್ಟ್ ಪಾರ್ಟ್ ಕರೆಂಟ್ ಅಕೌಂಟ್ BOP ಡೆಬಿಟ್ ಸೈಡ್ 96,500 crore. Capital account BOP debit side is 3,500 crore. So debit side current account balance of payment 96,500 plus 3,500 of capital account balance of payment is equals to again 1 lakh crore. So ಇಲ್ಲಿ total receipts, total payment ಮಾಡಬೇಕು. ಈಗ ನೆಕ್ಸ್ಟ್ ಫೈನಲ್ ರಿಸಲ್ಟ್ಗೆ ಸೊಲ್ಯೂಷನ್ ಫಾರ್ಮ್ಯುಲಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ BOP is equals to ಕ್ರೆಡಿಟ್ ಮೈನಸ್ ಡೆಬಿಟ್. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟು ಟೋಟಲ್ ಕ್ರೆಡಿಟ್ಸ್ ಎಷ್ಟಾಯಿತು 1 lakh ಮೈನಸ್ ಡೆಬಿಟ್ ಎಷ್ಟು 1 lakh. ಸೊ ಇಲ್ಲಿ ಕ್ರೆಡಿಟ್ನು 1 lakh ಆಯಿತು, ಡೆಬಿಟ್ನು 1 lakh ಆಯಿತು. ಆದರೆ ರಿಸಲ್ಟ್ ಎಷ್ಟು ಬಂತು 0 ಬಂದಿದ್ದು. ಸೊ ಇಟ್ ಮೀನ್ಸ್ ದ್ಯಾಟ್ ಬೋತ್ ಸೈಡ್ ಆರ್ ಬ್ಯಾಲೆನ್ಸ್ಡ್. ಸೊ ವಿಚ್ ಮೀನ್ಸ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಇನ್ ಈಕ್ವಿಲಿಬ್ರಿಯಮ್ ಪೊಸಿಷನ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಕ್ವಿಲಿಬ್ರಿಯಮ್ ಪೊಸಿಷನ್ನಲ್ಲಿ ಇದೆ ಅಂತ ಅರ್ಥ. ಸೊ ಇಲ್ಲಿ ಒಂದು 0 ಆನ್ಸರ್ ಬರುವ ಬದಲು -1 -2 ಬಂದರೆ ಆನ್ಸರ್. ಸೊ ಇದರ ಅರ್ಥ ಏನು, ಪಾವತಿ ಶುಲ್ಕು ಅನಾನುಕೂಲಕರವಾಗಿದೆ ಎಂದರ್ಥ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಅನ್ಫೇವರೇಬಲ್, ಅನಾನುಕೂಲಕರವಾಗಿದೆ ಎಂದರ್ಥ. ಆಮೇಲೆ ಮೈನಸ್ ಬದಲು +1 +2 ಈ ಥರ ಆನ್ಸರ್ ಬಂತು ಅಂದರೆ ಇದರ ಅರ್ಥ ಏನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಫೇವರೇಬಲ್, ಪಾವತಿ ಶುಲ್ಕು ಅನುಕೂಲಕರವಾಗಿದೆ ಎಂದರ್ಥ. ಸೊ ಈ ಥರ ಪಾವತಿ ಶುಲ್ಕಿನ ಬಗ್ಗೆ ಕೇಸ್ ಸ್ಟಡಿ ಕ್ವೆಶನ್ ಬಂದಾಗ ಆ ಚಾರ್ಟ್ದಿಂದ, ಆ ಡೇಟಾದಿಂದ ಮೊದಲು ಯಾವ ಅಂಶಗಳು ಚಾಲ್ತಿ ಲೆಕ್ಕಕ್ಕೆ ರಿಲೇಟೆಡ್ ಅದಾವೆ ಕರೆಂಟ್ ಅಕೌಂಟ್ಗೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಯಾವ ಅಂಶಗಳು ಬಂಡವಾಳ ಲೆಕ್ಕಕ್ಕೆ ರಿಲೇಟೆಡ್ ಅದಾವೆ ಅದನ್ನು ಮೊದಲು ಸೆಪ್ರೇಟ್ ಮಾಡ್ಕೋಬೇಕು. ಸೊ
ಸೊ ಸಪ್ರೇಟ್ ಮಾಡಿದ ನಂತರ ಚಾಲ್ತಿ ಲೆಕ್ಕದಲ್ಲಿ ಯಾವ ಅಂಶಗಳು ಡೆಬಿಟ್ ಸೈಡ್ ಬರ್ತಾವೆ, ಯಾವ ಅಂಶಗಳು ಕ್ರೆಡಿಟ್ ಸೈಡ್ ಬರ್ತಾವೆ ಅವುಗಳನ್ನು ಸೆಪ್ರೇಟ್ ವೈಸ್ ಬರಿಬೇಕು. ಆಮೇಲೆ ನೆಕ್ಸ್ಟ್ ಕ್ಯಾಪಿಟಲ್ ಬಂಡವಾಳ ಲೆಕ್ಕದಲ್ಲಿ ಯಾವ ಅಂಶಗಳು ಕ್ರೆಡಿಟ್ ಸೈಡ್ ಬರ್ತಾವೆ, ಯಾವ ಅಂಶಗಳು ಡೆಬಿಟ್ ಸೈಡ್ ಬರ್ತಾವೆ ಅವುಗಳನ್ನು ಸಹ ಸೆಪ್ರೇಟ್ ಮಾಡಬೇಕು. ಸೊ ಈ ಥರ ಸೆಪ್ರೇಟ್ ಮಾಡಿ ಕರೆಂಟ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ದು ಚಾರ್ಟ್ ಪ್ರಿಪೇರ್ ಮಾಡಬೇಕು. ಆಮೇಲೆ ಬೋತ್ ಕರೆಂಟ್ ಪ್ಲಸ್ ಕ್ಯಾಪಿಟಲ್ ಅಕೌಂಟ್ದು ಚಾರ್ಟ್ ರೆಡಿ ಮಾಡಿ ಲಾಸ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ಒಂದು ಕನ್ಕ್ಲೂಷನ್ ಬರಿಬೇಕು. ಸೊ ದಿಸ್ ಈಸ್ ಅಬೌಟ್ ದಿ ಕೇಸ್ ಸ್ಟಡಿ ಕ್ವೆಶನ್.